ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಪುಷ್ಪ ಮಿನಿ ಲಾಗ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ವಿ. ಯಾಕೆಂದರೆ ಸ್ಕೂಲು ಮತ್ತು ಟ್ಯೂಷನ್ ಇದೆ ಅಂತ ಹೇಳಿ ಬೆಳಗ್ಗೆ ಎದ್ದಾಗ ಗೊತ್ತಾಗಿದ್ದು. ಮೆಸೇಜ್ ಕೂಡ ಕಳಿಸಿದ್ರು ಸ್ಕೂಲಿಂದ ಮತ್ತು ಟ್ಯೂಷನಿಂದ ಇವತ್ತು ರಜೆ ಇದೆ ಅಂತ. ಸರಿ ಅಂದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ನಾವು ಕೂಡ ಫ್ರೆಶ್ ಆದ್ವಿ. ತಿಂಡಿನ ಮಾಡೋಣ ಅಂತ ನಾನು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನನ್ನ ಮಗ ಇವತ್ತು ರಜೆ ಇತ್ತಲ್ಲ, ಹಾಗಾಗಿ ನೀವು ತಿಂಡಿ ಮಾಡ್ಕೊಬರ್ಗೋವರೆಗೂ ನಾನಿಲ್ಲಿ ಟಿ ವಿ ನೋಡ್ತಾ ಇರ್ತೀನಿ ಅಂತ ಹೇಳಿಬಿಟ್ಟು ಟಿ ವಿ ನೋಡ್ತಾ ಇದ್ದಾನೆ. ನಾನಿಲ್ಲಿ ಈ ಕಡೆ ದೋಸೆನ ಮಾಡ್ತಾಯಿದ್ದೀನಿ. ದೋಸೆನ ಹೇಗೆ ಮಾಡಿದೆ, ದೋಸೆ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನನ್ನ ಪುಷ್ಪ ಕುಕಿಂಗ್ ಚಾನಲ್ನ ಹೋಗಿ ಚೆಕ್ ಮಾಡಿ. ಅಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಬೆಂಡೆಕಾಯಿ ಪಲ್ಯನೂ ಕೂಡ ಹೇಗೆ ಮಾಡೋದು ಅಂತ ನನ್ನ ಪುಷ್ಪ ಕುಕಿಂಗ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಾನು ಏನೇನು ರೆಸಿಪಿನ ಮಾಡಿ ಹಾಕಿದ್ದೀನಿ ಅನ್ನೋದು ಕೂಡ ಅಲ್ಲಿ ನಾನು ಮಾಡಿರುವಂಥ ಎಲ್ಲ ರೆಸಿಪಿನೂ ನಿಮಗೆ ಸಿಗುತ್ತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಒತ್ತಿ. ನಿಮ್ಗಳ ಸಪೋರ್ಟು ತುಂಬಾ ಮುಖ್ಯ. ಹಾಗೆ ಇಲ್ಲಿ ತಿಂಡಿ ರೆಡಿಯಾಗಿತ್ತು. ನಾನು ಮತ್ತು ನನ್ನ ಮಗ ಇಬ್ಬರೂ ತಿಂಡಿನ ತಿಂದ್ಬಿಟ್ಟು ನನ್ನ ಮಗ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ ದೋಸೆ ಮತ್ತು ಪಲ್ಯ. ತಿಂಡಿ ಮುಗಿಸ್ಕೊಂಡು ಅವನು ನನ್ನ ಸೈಕಲ್ನ ತೊಳೆದ್ಬಿಟ್ಟು ಬರ್ತೀನಿ ಅಂತ ಕೆಳಗಡೆ ಹೋಗಿದ್ದಾನೆ. ಸೈಕಲ್ನ ತೊಳಿತಾ ಇದ್ದಾನೆ. ಹಾಗೆ ನಾನು ಈ ಕಡೆ ನೆನ್ನೆ ಬಟ್ಟೆನ ತೊಳೆದು ಒಣಗಾಕಿದ್ನಲ್ಲ, ಅದು ಸ್ವಲ್ಪ ಒಣಗಿತ್ತು. ಅದನ್ನು ತಂದು ಎಲ್ಲನೂ ಮಡಿಸಿ ಇಡ್ತಾಯಿದ್ದೀನಿ. ಹಾಗೆ ಮಡಿಸಿದ ನಂತರ ಅವನು ಕೂಡ ಸೈಕಲ್ ತೊಳೆದು ಬಂದ. ಹಾಗೆ ಬೇಜಾರಾಗ್ತಿದೆ, ಏನು ಮಾಡೋದು ಮಮ್ಮಿ ಅಂತ ಕೇಳ್ತಿದ್ದ. ಹಾಗೆ ಮನೇಲಿ ಜಾಮೂನ್ ಇತ್ತು. ಒಂದು ಬಾಟ್ಲಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಈ ಬಾಟ್ಲಿನ ಉಲ್ಟಾ ಮಾಡಿ ಯಾರು ನಿಲ್ಲಿಸ್ತಾರೋ ಅವ್ರಿಗೆ ಒಂದು ಜಾಮೂನು ಅಂತ ಹೇಳಿ ಇಬ್ಬರೂ ಆಟ ಆಡ್ತಿದ್ವಿ. ಅವನು ತುಂಬಾ ಖುಷಿ ಪಡ್ತಾ ಇದ್ದ, ನನ್ನ ಜೊತೆ ಆಟ ಆಡ್ತಿದ್ದೀರಿ ನೀವು, ತುಂಬಾ ಖುಷಿ ಆಗ್ತಿದೆ ನನಗೆ ಅಂತ. ಹಾಗೆ ನನಗೂ ಕೂಡ ತುಂಬಾ ಖುಷಿ ಆಯಿತು. ಸ್ವಲ್ಪ ಮೈಂಡು ಕೂಡ ಫ್ರೆಶ್ ಆದಂಗೆ ಆಯಿತು. ತುಂಬ ಖುಷಿಯಾಗಿತ್ತು ಈ ಥರ ಆಟ ಆಡೋದಕ್ಕೆ ಮಕ್ಕಳ ಜೊತೆ. ಈ ಥರ ನಾವು ಕೂಡ ಟಿ ವಿ ಮೊಬೈಲ್ ನೋಡೋದಕ್ಕಿಂತ ಈ ಥರ ಆಟ ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅವ್ರಿಗೂ ಖುಷಿ, ನಮಗೂ ಖುಷಿ ಅನಿಸುತ್ತೆ. ನಾನು ಮೂರು ಜಾಮೂನ್ ತಿಂದೆ, ನನ್ನ ಮಗ 4 ಜಾಮೂನ್ ತಿಂದ್ಬಿಟ್ಟು ನಾನೇ ವಿನ್ ಆಗಿದ್ದು ಅಂತ ಖುಷಿ ಪಡ್ತಾ ಇದ್ದ. ತುಂಬಾ ಖುಷಿ ಆಯಿತು ನನಗಂತೂ. ಸರಿ ಅಂದ್ಬಿಟ್ಟು 4:30 ಆಯಿತು. ಸ್ವಲ್ಪ ಹೊತ್ತು ಓದ್ಕೊ ಅಂತ ಹೇಳಿದೆ. ಸ್ವಲ್ಪ ಹೊತ್ತು ಓದ್ಕೊಂಡ. ಅದಾದಮೇಲೆ 6 ಗಂಟೆ 6:30 ಆಯಿತು. ಅಷ್ಟರಲ್ಲಿ ಅವ್ರ ಪಪ್ಪ ಕೂಡ ಬಂದರು ಡ್ಯೂಟಿಯಿಂದ. ಅದಾದ ನಂತರ ಜಾಮೂನ್ ಹಾಕ್ಕೊಡಿ, ಜಾಮೂನ್ ಇದೆಯಲ್ಲ ಮಮ್ಮಿ ಅಂತ ಕೇಳ್ದೆ. ಇಬ್ರಿಗೂ ಹಾಕ್ಕೊಟ್ಟೆ. ಈ ಕಡೆ ನಾನು ಅವನಿಗೆ ಹಾಲು ಮತ್ತು ನಮ್ಮಿಬ್ರಿಗೂ ಕಾಫಿ ಕೂಡ ರೆಡಿ ಮಾಡಿಕೊಂಡೆ. ಕಾಫಿ ಜೊತೆ ಬಿಸ್ಕೆಟ್ ಕೂಡ ಇತ್ತು. ನಾವು 3 ಜನನೂ ಕೂತ್ಕೊಂಡು ಕಾಫಿ ಮತ್ತು ಹಾಲು ಬಿಸ್ಕೆಟ್ ತಿಂದ್ವಿ. ಇದಾಗಿತ್ತು ಇವತ್ತಿನ ನನ್ನ ಮಿನಿ ಲಾಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.